ಹಾಯ್, ಯಾರಿಗೆಲ್ಲ ಪರಿಚಯ ಇಲ್ಲ ಅವರೆಲ್ರಿಗೂ ಇವನ್ನ ಪರಿಚಯ ಮಾಡಿಸೋಣ ಅಂತ ತುಂಬಾ ಜನ ಸಾಕಷ್ಟು ಕನ್ಫ್ಯೂಷನ್ ಆಗಿದ್ರು. ತುಂಬಾ ಮೆಸೇಜ್ಗಳು ಬರ್ತಾ ಇತ್ತು, ಅದಕ್ಕೆ ಪರಿಚಯ ಮಾಡಿಸ್ತಾ ಇದ್ದೀನಿ. ಇವನು ನನ್ನ ತಮ್ಮ. ಓಕೆ, ನಮ್ಮ ಎಮೋಜಿಮ್ ಕಂಪನಿ ಏನಿದೆ, ಎಮೋಷನಲ್ ಜಿಮ್ ಸಂಸ್ಥೆ ಏನಿದೆ, ಅದರ ಕೋ ಫೌಂಡರ್. ತಮ್ಮ ಅಂದ್ರೆ ಸ್ವಂತ ತಮ್ಮನ? ಖಂಡಿತ ಇಲ್ಲ, ಬಟ್ ಇವತ್ತು ಸ್ವಂತ ತಮ್ಮನೇ. ಸುಮಾರು 12 years ಬಿಫೋರ್ ನನಗೆ ಇವನು ಪರಿಚಯ ಆಗಿದ್ದು. ಸೊ ಯಾವುದೋ ಒಂದು ಫಂಕ್ಷನ್ ಅಲ್ಲಿ ಪರಿಚಯ ಆದ್ರು. ಎಷ್ಟೊಂದು ಜನ ಇದ್ರು, ಅದರಲ್ಲಿ ಇವನೇ ಯಾಕೆ ಪರಿಚಯ ಆದ ಅಂತ ಅಂದ್ರೆ ನನ್ನ ಥಾಟ್ಸ್ಗೆ ಮ್ಯಾಚ್ ಆಗ್ತಾ ಇತ್ತು, ನನ್ನ ಡ್ರೀಮ್ಸ್ಗೆ ಮ್ಯಾಚ್ ಆಗ್ತಾ ಇತ್ತು. ಸೊ ಹಾಗಾಗಿ ಜೊತೆಗೆ ನಾವು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಇಬ್ರು ಒಟ್ಟಿಗೆ ಬಿಸ್ನೆಸ್ನ ಶುರು ಮಾಡಿದ್ವಿ. ಸೊ ಬಿಸ್ನೆಸ್ ಮೇಲೆ ನಾವು ತುಂಬಾ ಬೇರೆ ಬೇರೆ ಕಡೆ ಟ್ರಾವೆಲ್ ಮಾಡ್ತಾ ಇದ್ವಿ. ಒಂದಿನ ಒಂದ್ ಕಡೆ ಟ್ರಾವೆಲ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ನಾನು ಇವನ್ಗೆ ಹೇಳ್ತಾ ಇದ್ದೆ, ಲೈಫಲ್ಲಿ ಹಂಗಿರ್ಬೇಕು, ಹಿಂಗಿರ್ಬೇಕು, ಆ ಥರ ಇರಬೇಕು, ಈ ಥರ ಇರಬೇಕು, ನಾವು ಆ ಥರ ಅದನ್ನ ತಗೋಬೇಕು, ಇದನ್ನ ತಗೋಬೇಕು ಅಂತ ಏನೇನೋ ಹೇಳ್ತಾ ಇದ್ದೆ. ಅವನು ಹಾ ಅಕ್ಕ ಅನ್ಕೊಂಡು ಬರ್ತಾ ಇದ್ದ. ಅದಾದ ಮೇಲೆ ನಾನು ಸ್ವಲ್ಪ ದೂರ ಹೋಗ್ತಾ ಹೋಗ್ತಾ ಇನ್ನೇನು ಸ್ಟಾಪ್ ಬಂತು, ಇಳಿಬೇಕು ಅನ್ನೋ ಟೈಮಲ್ಲಿ ನಾನು ಅವ್ನಿಗೆ ಹೇಳಿದೆ, ಇದೆಲ್ಲ ಸೈಡಲ್ಲಿ ಇರಲಿ, ಹಿಮಾಲಯದಲ್ಲಿ ಹೋಗಿ ತಪಸ್ ಮಾಡಬೇಕು, ಮೆಡಿಟೇಷನ್ ಮಾಡಬೇಕು ಅಂತ ಹೇಳಿದೆ. ಆಗ ನೀನೇನು ಹೇಳ್ದೆ ಹೇಳು? ಫಸ್ಟ್ ನೀವು ಹೇಳಿದಾಗ ಡ್ರೀಮ್ ಕಾರ್ ಯಾವ್ದು ಕೇಳಿದ್ರಿ, ಡ್ರೀಮ್ ಇನ್ಕಮ್ ಕೇಳಿದ್ರಿ, ಅದೆಲ್ಲ ಲೀಡ್ ಮಾಡಬೇಕು, ಮತ್ತು ಲಕ್ಸುರಿ ಹೇಗಿರಬೇಕು. ಬಿಕಾಸ್ ಮಿಡಲ್ ಕ್ಲಾಸಿಂದ ಬಂದಾಗ ಲಕ್ಸುರಿನ ಹೆಂಗೆ ಬಿಲ್ಡ್ ಮಾಡಬೇಕನ್ನೋ ಡ್ರೀಮ್ ಸೆಟ್ ಮಾಡಿದ್ರಿ. ಆ ಕ್ಷಣ ಹೋಗೋ ಜರ್ನಿಲಿ ಒಂದು ಹಾಫ್ ವೇ ನೀವು ಲಕ್ಸುರಿನ ಹೆಂಗೆ ಬಿಲ್ಡ್ ಮಾಡಬೇಕು, ಮೈಂಡ್ ಸೆಟ್ ದೊಡ್ಡದಾಗಿ ಮಾಡ್ಕೋಬೇಕು ಅಂತೆಲ್ಲ ಬಿಲ್ಡ್ ಮಾಡಿ ಎಂಡಿಂಗಲ್ಲಿ ನೀವು ಹೇಳಿದ್ರಿ ಓಕೆ ಇದೆಲ್ಲ ಆದಮೇಲೆ ಹಿಮಾಲಯಸ್ ಹೋಗಿ ಅಥವಾ ಒಂದು ತಪಸ್ಸಿಗೆ ಅಥವಾ ಮೆಡಿಟೇಷನ್ ಕಡೆ ಹೋಗ್ಬಿಡೋಣ, ಏನೂ ಇಲ್ಲದೆ ಯಾವುದಕ್ಕೂ ಅಟ್ಯಾಚ್ ಆಗಿದೆ. ನಾನು ಆ ಅರ್ಧ ಜರ್ನಿ ಫುಲ್ ವಿಜುವಲೈಸ್ ಮಾಡಿದ್ದಾದ್ಮೇಲೆ ಏನಕ್ಕ ಹಿಂಗಂತ ಇದ್ದೀರಾ, ನೀವು ಬೇಕಾದ್ರೆ ಹೋಗಿ ನಾನು ಬರಲ್ಲ ಅಂತ ಹೇಳಿದೆ. ಕರೆಕ್ಟ್. ಸಿ ಇವನು ಅದನ್ನ ಹೇಳ್ದ, ಏನಕ್ಕ ಇಷ್ಟೋ ತನಕ ಅದು ತಗೋಬೇಕು, ಇದು ತಗೋಬೇಕು, ಹಂಗೆ ಬದುಕಬೇಕು, ಹಿಂಗೆ ಬದುಕಬೇಕು ಅಂದ್ಬಿಟ್ಟು ಹಿಮಾಲಯ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದೀರಾ ಅಂತ. ನಾನು ಅವಾಗ ಹೇಳ್ದೆ, ಇವೆಲ್ಲಾನು ಅನುಭವಿಸ್ಬಿಟ್ಟು ಹಿಮಾಲಯಕ್ಕೆ ಹೋಗೋಣ ಅಂತ. ಅವನು ಇಲ್ಲ ನೀವು ಹೋಗಿ, ನಾ ಬರಲ್ಲ ಅಂದ. ನಾನು ಓಕೆ ಆಯ್ತು ಅಂದ್ಬಿಟ್ಟು ಸರಿ ಬಿಡು, ಯಾವ ಟೈಮಲ್ಲಿ ಏನಾಗಬೇಕು ಅದಾಗುತ್ತೆ ಅನ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ. ಅದಾದ್ಮೇಲೆ ನಮ್ಮ ಜರ್ನಿ ಹಾಗೆ ಕಂಟಿನ್ಯೂ ಆಯಿತು. ಬಿಸ್ನೆಸ್ ಹಾಗೆ ಬೆಳೀತಾ ಒಂದು ಹೇಳ್ತೀನಿ, 12 years ಇಂದ ಕೂಡ ನಾನು ತುಂಬ ಬೈದಿರೋ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂದರೆ ಅದು ಇವನೇ. ಸೊ ಗೊತ್ತಿಲ್ಲ ನನಗೆ, ನಾನು ತುಂಬ ಲೈಕ್ ವರ್ಕ್ ವಿಚಾರದಲ್ಲಿ, ಪರ್ಸ್ನಲಿ ಅಲ್ಲ, ಆ್ಯಂಡ್ ಎಮೋಷ್ನಲಿ ಅವನು ಅಷ್ಟು ವೀಕ್ ಕೂಡ ಇದ್ದ. ನಾನು ಮುಂಚೆ ಎಷ್ಟು ವೀಕ್ ಇದ್ದೆ ಅದಕ್ಕಿಂತ ಡಬಲ್ ವೀಕ್ ಇದ್ದ ಅವನು. ಸೊ ಒಂದು ರೀತಿ ನಾನು ಎಲ್ಲ ವಿಚಾರದಲ್ಲೂ ಬೈತಾ ಇದ್ದೆ ಕೂಡ. ನನಗೆ ಹೇಳು, ಅಷ್ಟೆಲ್ಲ ನಾನು ಬೈಬೇಕಾದ್ರೆ ನಿಂಗೆ ಏನು ಅನಿಸಿಲ್ವಾ? ಈ 12 ವರ್ಷ ನನ್ನ ಜೊತೆ ಕಂಟಿನ್ಯೂ ಆಗಿದ್ಯಾ? ಏನು ಅನಿಸ್ತಾ ಇತ್ತು ಅಂತ ಹೇಳ್ತೀನಿ. ಮೊದಲಿಗೆ ಬೈಬೇಕಾದ್ರೆ ಬೇಜಾರಾಗ್ತಾ ಇತ್ತಾ ಅಥವಾ ಬಿಟ್ಟು ಹೋಗಬೇಕು ಅನಿಸ್ತಿತ್ತಾ? ಖಂಡಿತ ಆ ಥರ ಅನಿಸ್ತಿರ್ಲಿಲ್ಲ. ಬಿಕಾಸ್ ನಾನು ಯಾಕೆ ನಿನ್ನ ಜೊತೆ ಇರಬೇಕು ಅಂತ ಮೊದಲಿಗೆ ತೀರ್ಮಾನ ಮಾಡಿದೆ ಅಂತ ಹೇಳಿದ್ರೆ, ಮೊದಲನೇ ಭೇಟಿ ಆಗಿ ಕೆಲವು ದಿನಗಳು ತಿಂಗಳ ಜೊತೆಗಿದ್ದಾಗ ನನಗೆ ಅರ್ಥ ಆಯಿತು, ನಾನು ಚಿಕ್ಕ ವಯಸ್ಸಿಂದ ಯಾವ ಥರ ವ್ಯಕ್ತಿ ಆಗಬೇಕು ಅಂತ ಇದ್ದೆ, ನೀವು ಆ ಪಾತಲ್ಲಿದ್ರಿ, ಆ ವ್ಯಕ್ತಿ ಆಗೋದಕ್ಕೆ ನೀವು ರೆಡಿ ಆಗ್ತಾ ಇದ್ರಿ, ಆ ವ್ಯಕ್ತಿ ಎಷ್ಟೋ ವಿಷಯಗಳಲ್ಲಿ ಆಗಿದ್ರಿ. ಸೊ ತೀರ್ಮಾನ ಮಾಡ್ಕೊಂಡಿದ್ದೆ ಆಗಲೇ ಇಲ್ಲ ಇದರೊಟ್ಟಿಗೆ ಇರಬೇಕು ಅಂತ. ಬಿಕಾಸ್ ನಾನು ಕಲ್ತಿದ್ದೆ ರೈಟ್ ವ್ಯಕ್ತಿ ಒಟ್ಟಿಗಿರೋದು ತುಂಬ ಇಂಪಾರ್ಟೆಂಟ್. ಹಾಗೆ ರೈಟ್ ವ್ಯಕ್ತಿಗಳೊಟ್ಟಿಗೆ ಬೈಸ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್. ಅವರು ನಮ್ಮ ಗ್ರೋತ್ ವಿಷಯಕ್ಕೆ ಮಾತ್ರ ಬೈತಿರ್ತಾರೆ, ಬೇರೆ ಯಾವ ವಿಷಯಕ್ಕೂ ಅವ್ರಿಗೆ ಇವ್ರು ಬೆಳಿಬಾರ್ದು ಆ ಥರ ಥಾಟ್ ಇರೋದಿಲ್ಲ. ಸೊ ಹಾಗಾಗಿ ನಿಮ್ಮ ಥಾಟ್ ಆ ಥರ ಇದ್ದಿದ್ದ ಕಾರಣಕ್ಕೆ ನನಗೆ ರೈಟ್ ವ್ಯಕ್ತಿಗಳಿಂದ ಬೈಸ್ಕೊಂಡಾಗ ಆ್ಯಂಡ್ ಎವ್ರಿ ಟೈಮ್ ನೀವು ಬೈಯೋದು ನನ್ನ ಗ್ರೋತ್ಗೆ ಆಗಿದೆ. ಆ ಟೈಮಲ್ಲಿ ನಾನು ಕೇಳದೇ ಇದ್ರು, ಅದಾದ್ಮೇಲೆ ನಾನು ರಿಯಲೈಸ್ ಮಾಡ್ಕೊಂಡಾಗ ನಂಗೆ ಅರ್ಥ ಆಗಿದೆ, ಕರೆಕ್ಟಾಗಿ ಹೇಳಿದ್ರು ಅವ್ರು, ಮುಂಚೆನೇ ಮಾತು ಕೇಳಬೇಕಾಗಿತ್ತು ಅಂತ. ಸೊ ಹಾಗಾಗಿ ರೈಟ್ ವ್ಯಕ್ತಿಗಳಿಂದ ಬೈಸ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿತ್ತು ಅನ್ನೋ ಕಾರಣಕ್ಕೆ ನನಗೇನು ಆ ಥರ ಫೀಲ್ ಆಗಿರಲಿಲ್ಲ. ಯಾವಾಗಲೂ ನನ್ನ ಗ್ರೋತ್ನ ನೋಡ್ಕೊಳ್ತಾ ಇದ್ದೆ, ನೀವು ಗ್ರೋತಿಗೆ ಬೈತಾ ಇದ್ರಿ, ಹಾಗಾಗಿ ಏನು ಅನಿಸ್ತಿಲ್ಲ. ಇದರಿಂದ ಏನ್ ತಿಳ್ಕೊಬೇಕು ಅಂದ್ರೆ, ಒಂದು ನಿಜವಾಗ್ಲೂ ನಾನು ಕೂಡ ಲೈಫಲ್ಲಿ ರೈಟ್ ಪೀಪಲ್ ಜೊತೆಲಿ ಇದ್ದೆ, ಇವತ್ತು ರೈಟ್ ಟ್ರ್ಯಾಕ್ ಅಲ್ಲಿ ಇದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗಂತ ಎಲ್ಲ ಪರ್ಫೆಕ್ಟ್ ಅಂತ ಅಲ್ಲ, ಈಗಲೂ ಕಲಿತಾ ಇದ್ದೀನಿ, ತಿದ್ಕೋತಾ ಇದ್ದೀನಿ, ಬದುಕ್ತಾ ಇದ್ದೀನಿ, ಅಂಡ್ ಅದೇ ಲೈಫ್ ಅಲ್ವಾ. ಬಟ್ ಏನಂದ್ರೆ ನಿಜವಾಗ್ಲೂ ತುಂಬಾ ಜನ ಲೈಫಲ್ಲಿ ಬಂದ್ರು ಹೋದ್ರು. ಬಟ್ ಇವನ್ಗೆ ಬೈದ ಮೇಲೆ ನಂಗೆ ಬೇಜಾರಾಗ್ತಾ ಇತ್ತು, ಅಯ್ಯೋ ನಾನು ಇಷ್ಟು ಬೈತಾ ಇದ್ದೀನಲ್ಲ, ಓಕೆನಾ ಈ ಹುಡುಗಂಗೆ ಅಂತ. ಬಟ್ ಅವ್ನು ಹೇಳ್ದಾಗ ಗೊತ್ತಾ, ಅವಾಗೂ ಕೇಳ್ತಾ ಇದ್ದೆ, ನೋಡು ನಾನು ಬೈದ್ರು ಕೂಡ ಅದ್ರಲ್ಲಿ ಏನೋ ಮೀನಿಂಗ್ ಇರುತ್ತೆ, ಪ್ಲೀಸ್ ಬೇಜಾರು ಮಾಡ್ಕೊಂಬೇಡ ಅಂತ. ಆಮೇಲೆ ಸಾರಿ ಕೇಳ್ತಾ ಇದ್ದೆ. ಬಟ್ ಅವ್ನು ಹೇಳ್ತಿದ್ದ, ಇಲ್ಲ ಅಕ್ಕ, ನನಗೆ ನೀವು ಬೈದ್ರು ಏನೂ ಪ್ರಾಬ್ಲಮ್ ಇಲ್ಲ, ಬಿಕಾಸ್ ಇದು ನೆಕ್ಸ್ಟ್ ನಾನು ಇಂಪ್ರೂವ್ ಆಗ್ತೀನಿ ಅಂತ. ಇದು ತುಂಬ ಇಂಪಾರ್ಟೆಂಟು, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಯಾರಾದರೂ ಬೈತಿದ್ದಾರೆ ಅಂದರೆ ಅದು ನಿಮ್ಮ ಗ್ರೋತ್ಗೆ ಬೈತಿದ್ದಾರೆ ಅಂದರೆ ಅದನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಬೇಜಾರು ಮಾಡ್ಕೊಂಬೇಡಿ. ಇದರಿಂದ ಒಂದು ಲೆಸನ್ ಆಯಿತಾ. ಎರಡನೇದು, ನಾನು ಇವನಿಗೆ ಎಲ್ಲ ಡ್ರೀಮೆಲ್ಲ ಬಿಲ್ಡ್ ಮಾಡಿ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ದೇವಸ್ಥಾನಗಳು ಸುತ್ತಾಣ ಅನ್ಬೇಕಾದ್ರೆ ಇವ್ನು ನಗ್ತಾ ಇದ್ದ, ಇದೆಲ್ಲ ನಾ ಬರಲ್ಲ ಅಕ್ಕ, ಅದಕ್ಕೆಲ್ಲ ನೀವು ಹೋಗಿ ಬನ್ನಿ ಹಾಗೆ ಹೇಗೆ ಅಂತ. ಇವತ್ತು ಖುಷಿ ಏನು ಅಂತ ಅಂದರೆ, ಫಾರ್ ದ ಫಸ್ಟ್ ಟೈಮ್ ಇವ್ನು ನನ್ನ ಜೊತೆ ಡಿವೈನ್ ಪ್ಲೇಸಸ್ಗೆ ಟ್ರಿಪ್ ಅಲ್ಲ, ಇದು ಯಾತ್ರೆಗೆ ಬಂದಿರೋವಂಥದ್ದು. ನಾವು ಚಾರ್ಧಾಮ್ ಯಾತ್ರೆಗೆ ಬಂದಿದ್ದೀವಿ. ಸೊ ಕೇದಾರ್ನಾಥ್, ಬದ್ರಿನಾಥ್, ಯಮನೋತ್ರಿ, ಗಂಗೋತ್ರಿ ಎಲ್ಲವನ್ನೂ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಇವನು ಹೇಳ್ತಿದ್ದ, ನಿನ್ನೆ ನನಗೆ ನೆನಪು ಮಾಡ್ದ,
ಅಕ್ಕ ನೀವು ಈ ಥರ ಹೋಗಬೇಕಾದ್ರೆ ಹಿಂಗೆ ಹೋಗೋಣ ಹಂಗೆ ಹೋಗೋಣ ಕೈಲಾಶ್ ಪರ್ವತ ಹೋಗೋಣ ಅಂತೆಲ್ಲ ನೀವು ಹೇಳ್ತಾ ಇದ್ರಿ. ನಾನು ಅಲ್ಲೆಲ್ಲ ಬರಲ್ಲ ಅಂತ ಇದ್ದೆ. ಬಟ್ ಇವತ್ತು ಲೈಫ್ ಅಲ್ಲಿಗೆ ಕರ್ಕೊಂಡು ಬರ್ತಾ ಇದೆ ನನ್ನನ್ನು. ಇವತ್ತು ನಾನು ಆ ಜರ್ನಿ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ನನಗೆ ಬರೀ ಅಂಥ ಜಾಗಗಳಿಗೆ ಹೋಗಬೇಕು ಅಂತ ಅನ್ನಿಸ್ತಾ ಇದೆ ಒಳಗಡೆ ಅಂತ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಏನೇ ಥಾಟ್ ಹಾಕ್ಕೊಳ್ಳಿ, ನೀವೆಷ್ಟು ಪವರ್ಫುಲ್ಲಾಗಿ ಒಂದು ಥಾಟ್ ಹಾಕ್ಕೊಂಡಿರ್ತೀರಾ, ಅದಕ್ಕೆ ನಿಮ್ಮ ಭಾವನೆಗಳು ಎಮೋಷನ್ಸ್ನ ನೀವೆಷ್ಟು ಆ್ಯಡ್ ಮಾಡಿರ್ತೀರಾ, ಅವೆಲ್ಲವೂ ಒಂದಲ್ಲ ಒಂದಿನ ಖಂಡಿತ ಆಗುತ್ತೆ. ನಾನು ಇವತ್ತು ಏನೇನು ಮಾತಾಡಿದ್ದೀನಿ, ನಾನು ಏನೇನು ಅನ್ಕೊಂಡಿದ್ದೀನಿ ಅದೆಲ್ಲವೂ ಆಗಿದೆ. ಸೊ ಅದನ್ನೇ ನೆನ್ನೆ ನಾನು ಮಾತಾಡ್ಕೊಂಡು ಬರ್ತಾ ಇದ್ವಿ, ಎಲ್ಲವೂ ಆಗಿದೆ ಅಲ್ಲ ನಮ್ಮ ಲೈಫಲ್ಲಿ ನಾವು ಅನ್ಕೊಂಡಿರೋದೆಲ್ಲ ಅಂತ ಹೇಳಿ. ಸೊ ನಾವು ಹಂಗೆ ಮಾಡೋಣ, ನಾನು ಹಿಂಗೆ ಮಾಡ್ತೀನಿ ಅಂತ ಏನು ಹೇಳ್ತಾ ಇದ್ದೆ ಕೆಲವೊಂದೆಲ್ಲ. ಸೊ ಪೀಪಲ್ಗೆ ಆ ಥರ ಮಾಡಬೇಕು, ಈ ಥರ ಮಾಡಬೇಕು, ಪ್ರತಿಯೊಂದು ಏನು ನಮ್ಮ ಕರ್ನಾಟಕದ ಪ್ರತಿಯೊಂದು ಹಳ್ಳಿಲೂ ಕೂಡ ನಾವು ಏನು ಮೆಡಿಟೇಷನ್ ಇದನ್ನೆಲ್ಲ ನಾವು ಸೃಷ್ಟಿ ಮಾಡಬೇಕು, ಕ್ರಿಯೇಟ್ ಮಾಡಬೇಕು ಅವ್ರಿಗೆಲ್ಲ. ಇದೆಲ್ಲ ಸುಮ್ಮನೆ ಮಾತಾಡ್ತಾ ಇದ್ವಿ. ಅವಾಗ ನಾನು ಇವ್ನಿಗೆ ಹೇಳ್ತಾ ಇದ್ದೆ, ಒಂದು ಸುಮ್ಮನೆ ಕಾಮಿಡಿಯಾಗಿ ಮಾತಾಡ್ತಾ ಇದ್ವಿ, ನಾನು ಮುಂದೆ ಸ್ವಾಮೀಜಿ ಆಗ್ಬಿಡ್ತೀನಿ ಕಣೋ. ಸೊ ನಾನು ಅವಾಗ ಒಳಗಡೆ ಇರ್ತೀನಿ, ಅವಾಗ ನೀನೇನು ಅಂದರೆ ಸುಮ್ಮನೆ ಟೈಮ್ ಪಾಸ್ಗೆ ಅಂತ ಒಳಗಡೆ ಇರ್ತೀನಿ. ಅವಾಗ ನೀನು ಬರ್ತಾರಲ್ಲ ಅವ್ರ ಪ್ರಾಬ್ಲಮ್ ಎಲ್ಲ ಕೇಳಿಕೊಂಡು ನನ್ನ ಹತ್ರ ಕಳಿಸು, ನಾನು ಬುಷ್ ಅಂತ ಮಾಡಿ ಅವ್ರ ಪ್ರಾಬ್ಲಮ್ ಎಲ್ಲ ಹೋಗಿಸ್ಬಿಡ್ತೀನಿ. ಸೊ ಈ ಥರ ನಾವು ಮಾಡೋಣ ಅಂತ ಮಾತಾಡ್ತಾ ಇದ್ವಿ. ಅವಾಗ ಅವ್ನು ನಗ್ತಾ ಅಂದರೆ ಏನೋ ಸುಮ್ಮನೆ ಕಾಮಿಡಿಯಾಗಿ ಕಾಲು ಹೇಳ್ಕೊಂಡು ಮಾತಾಡ್ತಾ ಇದ್ವಿ. ಬಟ್ ಇವತ್ತು ಅದೆಷ್ಟು ನಿಜ ಆಗಿದೆ ಅಂದರೆ, ನಾನಿವತ್ತು ಆಫೀಸಲ್ಲಿ ಕೌನ್ಸಿಲಿಂಗ್ ಚೇಂಬರಲ್ಲಿ ಕೂತಿರ್ತೀನಿ, ಅವನು ಹೊರಗಡೆ ಅವ್ರದ್ದೆಲ್ಲ ಪ್ರಾಬ್ಲಮ್ಸ್ಗಳೇನಿದೆ ಅದೆಲ್ಲವೂ ನೋಟ್ ಮಾಡಿಕೊಂಡು ಆಮೇಲೆ ನನ್ನ ಹತ್ರ ಕಳಿಸ್ತಾನೆ. ಅಥವಾ ನಮ್ಮ ಕ್ಲಾಸಸ್ಗೆ ಏನು ಬರ್ತಾರೆ 1 ಇಯರ್ಗೆ ಅವ್ರಿಗೆ ಫಸ್ಟ್ ಇಂಟರ್ವ್ಯೂ ಮಾಡ್ತಾನೆ. ಇಂಟರ್ವ್ಯೂ ಆದಮೇಲೆ ಆಮೇಲೆ ನನ್ನ ಕ್ಲಾಸ್ಗೆ ಅವನು ಅವ್ರನ್ನ ಕಳಿಸ್ತಾನೆ. ಸೊ ಅವಾಗ ಅದಿಲ್ಲ, ಇವತ್ತು ನಿನ್ನೆ ಅದನ್ನು ನೆನ್ಪು ಮಾಡ್ಕೊಂಡು ಮಾತಾಡ್ತಾ ಇದ್ವಿ. ಹೌದಲ್ವಾ, ನಾನು ಒಳಗಡೆ ಇರ್ತೀನಿ, ನೀನು ಕಳಿಸು, ನಾನು ಬುಷ್ ಅಂತ ಮಾಡ್ತೀನಿ ಅಂತ. ನಮ್ಮನೇಲಿ ನಮ್ಮಪ್ಪ ಅಮ್ಮ ಎಲ್ಲ ನಗ್ತಿದ್ರು, ಅದು ಏನೇನು ಕನ್ಸು ಕಾಣ್ತಾ ಇದ್ದೀರೋ ಅಂತ. ಬಟ್ ಇವತ್ತು ನೋಡಿ, ಸ್ವಾಮೀಜಿ ಆಗಿಲ್ಲ, ಬಟ್ ಟೈಪ್ ಆಫ್ ಸ್ವಾಮೀಜಿ ಥರ ಆಗ್ಬಿಟ್ಟಿದ್ದೀನಿ. ಅವನು ಕೂಡ ಹೊರಗಡೆ ಸೇಮ್ ಕೆಲಸ ಮಾಡ್ತಾ ಇದ್ದಾನೆ. ಒಂಥರ ನಾವು ಅಂದ್ಕೊಂಡಿದ್ದು ಎಲ್ಲವೂ ಸಾಧ್ಯ ಆಗ್ತಾ ಇದೆ. ಇಂಥದ್ದಿಲ್ಲ ಅಂತಲ್ಲ. ಅದಕ್ಕೆ ನಾನು ಹೇಳೋದೇನೆಂದರೆ, ನೀವು ಏನಾದರೂ ಅಂದ್ಕೊಳ್ಳಿ, ಒಳ್ಳೇದನ್ನು ಅಂದ್ಕೊಳ್ಳಿ, ನಿಮ್ಮ ಲೈಫಲ್ಲಿ ಏನು ಬೇಕು ಅದನ್ನು ಅಂದ್ಕೊಳ್ಳಿ. ಒಂದು ಟೈಮಲ್ಲಿ ನಮಗೆ ಬಸ್ಸಲ್ಲಿ ಓಡಾಡೋಕ್ಕೂ ಕೂಡ ಬಸ್ ಚಾರ್ಜ್ ಇರ್ತಿರ್ಲಿಲ್ಲ. ಬಿಕಾಸ್ ಬಿಸ್ನೆಸ್ಸಲ್ಲಿ ಅಷ್ಟು ಆಗದೆ ಇದ್ದಾಗ, ಇನ್ಕಮ್ ಸಾಲದೆ ಇದ್ದಾಗ, ಫ್ಯಾಮಿಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಏನು ನಮ್ಮ ಹತ್ರ ಅಮೌಂಟ್ ಕೂಡ ಇರ್ತಾ ಇರಲಿಲ್ಲ. ಎಷ್ಟೋ ಸಲ ನೆನಪಿದೆಯಾ ನಿನಗೆ? ಒಂದ್ಸಲ ನಾವು ಬಳ್ಳಾರಿಗೆ ಹೋಗಿದ್ವಿ, ನನ್ನ ಹತ್ರ ಎಷ್ಟು ರೂಪಾಯಿ ಇತ್ತು ರೀ ಹೇಳು ನೋಡೋಣ? ಆಲ್ಮೋಸ್ಟ್ ನನಗೆ ಹೋಗೋದಕ್ಕೆ 1 ವೇ ಆಯಿತು ದುಡ್ಡು, ಬರೋದಕ್ಕೆ ಟ್ರೈನಲ್ಲಿ ಬರ್ಬೇಕಾದ್ರೆ ನಮ್ಮ ಹತ್ರ ದುಡ್ಡು ಇಲ್ಲದೆ ಅಲ್ಲಿ ಯಾರೊಟ್ಟಿಗೆ ನಾವು ಹೋಗಿದ್ವಿ ಪ್ರೋಗ್ರಾಮ್ನ ಮ್ಯಾನೇಜ್ ಮಾಡೋಕ್ಕೆ, ಅವ್ರ ಹತ್ರ ಅಮೌಂಟ್ ಇಸ್ಕೊಂಡು, ಅದು ಸಾಲ ಇಸ್ಕೊಂಡು ಅಲ್ಲಿಂದ ಬ್ಯಾಂಗ್ಳೂರಿಗೆ ವಾಪಸ್ ಬಂದ್ವಿ. ಹೌದು, ನಮಗೆ ಅವತ್ತು ಊಟ ಕೂಡ ಅಮೌಂಟ್ ಇರಲಿಲ್ಲ. ನಾನೇನು ಅದನ್ನು ಅಯ್ಯೋ ನಂಗೆ ಊಟಕ್ಕೂ ಇರಲಿಲ್ಲ ಅಂತ ಹೇಳಲ್ಲ, ಖುಷಿಯಾಗಿ ಹೇಳ್ತೀನಿ. ಸೊ ನಾವು ಹೋಗಿದ್ವಿ ಬಳ್ಳಾರಿಗೆ. ಒಂದು ಕಡೆ ಹೋಗೋ ಅಮೌಂಟ್ ಇತ್ತು, ಇನ್ನೊಂದು ಕಡೆಗೆ ಇತ್ತು, ಬಟ್ ಅಲ್ಲಿ ಏನೋ ಒಂದು ಎಮರ್ಜೆನ್ಸಿ ಖರ್ಚಾಗಿ ಅದು ಖಾಲಿ ಆಗಿಬಿಡ್ತು. ಆ ಕಡೆಯಿಂದ ಬರೋಕ್ಕಿಲ್ಲ, ಯಾರ ಹತ್ರನೂ ನಾವು ವಾಪಸ್ ದುಡ್ಡಿಸ್ಕೊಂಡು ಟ್ರೈನಲ್ಲಿ ಬಂದ್ವಿ. ಆ ದಿನ ನೆನಪಿದೆ. ಆದರೆ ಇವತ್ತು ನಾವು ಫ್ಲೈಟಲ್ಲಿ ಓಡಾಡ್ತಾ ಇದ್ದೀವಿ. ಸೊ ಎಲ್ಲಿಗಾದ್ರೂ ಹೋಗ್ಬೇಕು ಅನ್ಸಿದ್ರೆ ಇಮಿಡಿಯೇಟ್ ಬುಕ್ ಮಾಡೋಕೆ ಭಗವಂತ ನಮಗೆ ಆ ಒಂದು ಆಶೀರ್ವಾದ ಕೊಟ್ಟಿದ್ದಾನೆ. ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ನೀವು ಇವತ್ತಿನ ಸಿಚುಯೇಷನ್, ಇವತ್ತಿನ ಪ್ರೆಸೆಂಟ್ ಲೈಫ್ ನಿಮ್ಮದು ಹೇಗಿದೆ ಅದನ್ನು ನೀವು ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಕೆಲಸ ನೀವು ಮಾಡ್ತಾ ಹೋಗಿ, ನಿಮ್ಮ ಜರ್ನಿ ನೀವು ಮಾಡ್ತಾ ಹೋಗಿ, ನಿಮ್ಮ ಫೋಕಸ್ ನಿಮ್ಮ ಗುರಿ ಮೇಲಿರಲಿ, ಖಂಡಿತ ಲೈಫ್ ಬದಲಾಗುತ್ತೆ. ಇವತ್ತು ಯಾರೆಲ್ಲ ದುಡ್ಡಿಲ್ಲ ಅಂತ ನೀವೇನಾದರೂ ಅಂದ್ಕೊಳ್ತಾ ಇದ್ರೆ, ನಿಮ್ಮ ಕೆಲಸದ ಮೇಲೆ ನಿಮ್ಮ ಉದ್ದೇಶ ಕ್ಲಿಯರ್ ಇರಲಿ ಅಷ್ಟೇ, ಖಂಡಿತ ಸಕ್ಸಸ್ ಆಗೇ ಆಗುತ್ತೆ. ಇವತ್ತು ನಿಜ ಫ್ಲೈಟಲ್ಲಿ ಓಡಾಡ್ಬೇಕಾದ್ರೆ ಅನಿಸುತ್ತೆ, ಒಂದು ಟೈಮಲ್ಲಿ ಬಳ್ಳಾರಿಗೆ ಹೋಗೋಕ್ಕೆ ಆ ಕಡೆಯಿಂದ ಬರೋಕ್ಕೆ ಟ್ರೈನ್ ಟಿಕೆಟ್ ಇಲ್ಲದೆ ಬಂದಿದ್ದೀವಿ ನಾವು. ಇವತ್ತು ಫ್ಲೈಟಲ್ಲಿ ಎಲ್ಲಿ ಬೇಕಲ್ಲಿ ಓಡಾಡೋ ಅಂಥ ಒಂದು ಆಶೀರ್ವಾದ ಭಗವಂತ ಕೊಟ್ಟಿದ್ದಾನೆ ಅಂತ. ಅದಕ್ಕೆ ನೀವೇನು ಆಗಬೇಕಂತ ಇದ್ದೀರಾ ಅದ್ರ ಮೇಲೆ ಫೋಕಸ್ ಮಾಡಿ, ಖಂಡಿತ ಆಗುತ್ತೆ. ಇವತ್ತು ಎಮೋಜಿನ್ ಸಂಸ್ಥೆ ತುಂಬ ಸಿಂಪಲ್ಲಾಗಿ ಹೇಳೋದಾದರೆ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಔದ್ಯೋಗಿಕವಾಗಿ ಅಂದರೆ ಕೆಲಸದಲ್ಲಿ, ಪ್ರೊಫೆಷ್ನಲ್ ಲೈಫ್ ಆ್ಯಂಡ್ ಪರ್ಸ್ನಲ್ ಲೈಫ್ ಎರಡನ್ನೂ ಕೂಡ ಆಧ್ಯಾತ್ಮದ ಮೂಲದಿಂದ ಅಂದರೆ ಸ್ಪಿರಿಚುಯಾಲಿಟಿಯಿಂದ ನಾವಿವತ್ತು ಗ್ರೋತ್ ಆಗ್ತಾ ಇರೋದು. ಇಲ್ಲಿರೋ ಎಲ್ಲ ಪಾರ್ಟಿಸಿಪೆಂಟ್ಸ್ ಕೂಡ ಅದನ್ನೇ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ನೀವು ಕೂಡ ನಮ್ಮ ಎಮೋಜಿಮಲ್ಲಿ ಒಂದು ಪಾರ್ಟ್ ಆಗಿ, ನೀವು ನಿಮ್ಮ ಲೈಫಲ್ಲಿ ಎಮೋಷ್ನಲಿ, ಮೆಂಟಲಿ, ಫಿಸಿಕಲಿ, ಸ್ಪಿರಿಚುವಲಿ, ಫಿನಾನ್ಷಿಯಲಿ ಫಿಟ್ ಆಗಬೇಕು ಅನ್ನೋ ಡ್ರೀಮ್ ನಿಮಗೆ ಖಂಡಿತ ಸ್ಟ್ರಾಂಗ್ ಆಗಿದ್ದರೆ ನೀವು ನಮ್ಮನ್ನು ಆಯ್ಕೆ ಮಾಡ್ಕೋಬೋದು. ಯಾಕೆ ಅಂತ ಅಂದರೆ, ನಾವು ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಫೀಲ್ಡಿಗೆ ಬಂದಿಲ್ಲ, ಕಂಪ್ಲೀಟ್ಲಿ ಝೀರೋ ಬ್ಯಾಕ್ಗ್ರೌಂಡಿಂದ ಫೀಲ್ಡ್ಗೆ ಬಂದಿರೋದು. ಇವತ್ತು ಲೈಫಲ್ಲಿ ಈ ಎಲ್ಲ ಏನು ಹೇಳ್ತಾರೆ, ಎಮೋಷ್ನಲಿ, ಮೆಂಟಲಿ, ಫಿಸಿಕಲಿ, ಸ್ಪಿರಿಚುವಲಿ, ಫಿನಾನ್ಷಿಯಲಿ ಎಲ್ಲದರಲ್ಲೂ ಇವತ್ತು ಬ್ಯಾಲೆನ್ಸ್ ಲೈಫ್ನ ಲೀಡ್ ಮಾಡ್ತಾ ಇದ್ದೀವಿ ಅಂತ ಅಂದರೆ, ಖಂಡಿತ ನಿಮಗೆ ಏನು ಎಕ್ಸಾಕ್ಟ್ಲಿ ಮಿಸ್ ಆಗ್ತಾ ಇದೆ ಅದನ್ನು ಕಲಿಸೋಕೆ ಇವತ್ತು ನಮಗೆ ಆ ಒಂದು ಏನು ಹೇಳ್ತಾರೆ ಅರ್ಹತೆ ಇದೆ ಅಂತ ನಾನು ಹೇಳಬಲ್ಲೆ.
ಯಾಕೆ ಅಂತ ಅಂದ್ರೆ ಇವತ್ತು ವಿಭಿನ್ನವಾದ ಒಂದು ಎಜುಕೇಶನ್ನ ನಾವಿವತ್ತು ಕೊಡ್ತಾ ಇದ್ದೀವಿ ಎಲ್ಲರಿಗೂ ಕೂಡ. ಯಾರೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದಿರ ನೀವೆಲ್ಲ ಕಮೆಂಟ್ ಹಾಕಿ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಸ್ಪಿರಿಚುಯಾಲಿಟಿನ ಹೊಸ ಥರ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ, ನಿಜವಾಗ್ಲೂ ಅಧ್ಯಾತ್ಮ ಅಂದರೆ ಏನು ಅಂತ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಸೊ ಈ ಒಂದು ಬ್ಯೂಟಿಫುಲ್ ಜರ್ನಿ ಇವತ್ತು ನಮ್ದಾಗಿದೆ. ಅದೇ ಬ್ಯೂಟಿಫುಲ್ ಜರ್ನಿ, ಅದಕ್ಕಿಂತ ಚಂದ ಬ್ಯೂಟಿಫುಲ್ ಜರ್ನಿ ನಿಮ್ಮದು ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಸೊ ಇವತ್ತು ಇವನ್ನ ಇಂಟ್ರಡ್ಯೂಸ್ ಮಾಡೋದ್ರ ಜೊತೆಗೆ, ನಮ್ಮ ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು ಅನ್ನೋದ್ರ ಜೊತೆಗೆ, ನಾವು ಹೇಗಿದ್ವಿ ಅನ್ನೋದ್ರ ಜೊತೆಗೆ, ಇವತ್ತು ಏನು ಆಗ್ತಾ ಇದ್ದೀವಿ ಅನ್ನೋದ್ರ ಜೊತೆಗೆ ಎಲ್ಲವೂ ನಿಮ್ಗೆ ಯಾಕೆ ಹೇಳ್ತಾ ಇರೋದು ಅಂದರೆ ನಾಳೆ ನಿಮ್ಮ ಲೈಫ್ಗೆ ಇದು ಒಂದು ಇನ್ಸ್ಪೈರ್ ಆಗಬಹುದು ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ, ಬೇರೆ ಯಾವ ಉದ್ದೇಶದಿಂದನೂ ಅಲ್ಲ. ಸೊ ಭಾವನೆಗಳಿಗೊಂದು ಶಾಲೆ. ನಮ್ಮ ಭಾವನೆಗಳನ್ನು ನಾವು ಕಂಟ್ರೋಲ್ ಮಾಡೋದನ್ನು ಕಲ್ತ್ರೆ ನಮ್ಮ ಲೈಫ್ನ ನಾವು ಕಂಟ್ರೋಲ್ ಮಾಡ್ದಂಗೆ. ನಮ್ಮ ಎಮೋಷನ್ಸ್ ನಮ್ಮನ್ನು ಕಂಟ್ರೋಲ್ ಮಾಡಬಾರ್ದು, ನಾವೇ ನಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡಬೇಕು. ಸೊ ಇದೆಲ್ಲವನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋಕ್ಕೆ ಆ್ಯಂಡ್ ಯಾರೆಲ್ಲ ನಮ್ಮ ವಿಡಿಯೋನ ಪೂರ್ತಿ ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ನೆನ್ಪಿಟ್ಕೊಳ್ಳಿ, ಕೋ-ಫೌಂಡರ್ ಸಂದೇಶ್ ಎಮೋಜಿಮ್. ಸೊ ಇವತ್ತು ಪಬ್ಲಿಕ್ಗೆ ನಾನು ಪರಿಚಯ ಮಾಡಿಸ್ತಾ ಇದ್ದೀನಿ, ಕನ್ಫ್ಯೂಷನ್ಸ್ ಆಗಬೇಡಿ ಅಂತ. ಸೊ ನನ್ನ ತಮ್ಮ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋದಿಂದ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಹಂಗೆ ಅನಿಸ್ತು, ಈ ವಿಡಿಯೋ ಮಾಡ್ತಾ ಇರ್ಬೇಕಾದ್ರೆ ಫೀಲ್ ಆಯಿತು, ಇನ್ನು ಮುಂದೆ ಅಟ್ಲೀಸ್ಟ್ ವಾರಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಈ ಥರ ನಮ್ಮ ಪರ್ಸ್ನಲ್ ಲೈಫ್ ಸ್ಟೋರೀಸ್ನ ನಿಮಗೆ ಅಪ್ಡೇಟ್ ಮಾಡ್ತೀವಿ ಈ ಥರ ವ್ಲಾಗ್ಸಿಂದ. ಎಷ್ಟೋ ವ್ಲಾಗ್ಸ್ನ ನೋಡಿರ್ತೀರ, ಮನೆ ತೋರಿಸ್ತಾರೆ, ಎಲ್ಲವೂ ಆಗ್ತಾ ಇರುತ್ತೆ. ಅದರೊಟ್ಟಿಗೆ ಹಾಗೆ ನಮ್ಮ ಪರ್ಸ್ನಲ್ ಟ್ರಾನ್ಸ್ಫಾರ್ಮೇಷನ್, ಕ್ಯಾಂಡಿಡ್ ರಾ ನಮ್ಮ ಲೈಫ್ ಹೇಗಿತ್ತು, ಹೇಗೆ ಬಂದ್ವಿ, ಏನಾಗ್ತಿದೆ, ನಾವು ಕಲಿಯೋ ಪಾಠಗಳಿಂದ ಹಿಡಿದು ನಾವು ಮಾಡೋ ಮಿಸ್ಟೇಕ್ಸಿಂದ ಹಿಡಿದು ಪ್ರತಿಯೊಂದು ನಾವು ಶೇರ್ ಮಾಡ್ಕೊಳ್ತಾ ಹೋಗ್ತೀವಿ ಈ ಥರ ವ್ಲಾಗ್ಸಿಂದ. ಈ ಥರ ವ್ಲಾಗ್ಸ್ ನಿಮ್ಮಿಂದ ಹೆಚ್ಚಾಗಿ ಬೇಕು ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ ಬೇಕು ಅಂತ ಹೇಳಿ, ಅಥವಾ ವಾಂಟ್ ಅಥವಾ ಬೇಕು ಮಾಡಿ ಅಂತ ಹೇಳಿ ನಾವು ಇದನ್ನು ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಎಲ್ಲ ಪ್ರೀತಿ ಆಶೀರ್ವಾದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮ್ಗೆ ಯಾವಾಗಲೂ ಹೇಳೋದಿಷ್ಟೇ, ಇದನ್ನು ನಾವು ಮಾಡ್ತಾ ಇಲ್ಲ, ಒಂದು ಶಕ್ತಿ ಮಾಡಿಸ್ತಾ ಇದೆ. ಆ ಶಕ್ತಿ ನಿಮಗೂ ಮಾಡಿಸುತ್ತೆ, ಆ ಪವರ್ ಇದೆ. ಅದನ್ನ ಕನೆಕ್ಷನ್ ಮಿಸ್ ಆಗಿದೆ, ಆ ಕನೆಕ್ಷನ್ ಮತ್ತೆ ಮಾಡ್ಕೋಬೇಕು ಅಂದರೆ ಎಮೋಜಿಮ್ ನಿಮಗೆ ಸಹಾಯ ಮಾಡುತ್ತೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ.